ಹಲೋ ಫ್ರೆಂಡ್ಸ್, ನಮಸ್ತೆ ಫ್ರೆಂಡ್ಸ್. ಈ ದಿನದ ದ ಹಿಂದೂ ಇಂಗ್ಲಿಷ್ ದಿನಪತ್ರಿಕೆಯ ಹೆಡ್ಲೈನ್ಗಳ ಮೂಲಕ ಇಂಗ್ಲಿಷ್ ಅನ್ನ ಈ ವಿಡಿಯೋದಲ್ಲಿ ಕಲಿಯೋಣ ಫ್ರೆಂಡ್ಸ್. ಮೊದಲ ಹೆಡ್ಲೈನ್, ಇಡಿ ಅಕ್ಯೂಸಸ್. ಫ್ರೆಂಡ್ಸ್, ಇಡಿ ಅಂತಂದ್ರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂತ ಬರುತ್ತೆ. ಕೇಂದ್ರ ಸರ್ಕಾರದ ಒಂದು ಸಂಸ್ಥೆ. ಭ್ರಷ್ಟಾಚಾರದ ವಿರುದ್ಧ ಇರತಕ್ಕಂತ ಕೇಸ್ಗಳೇನಿದೆ ಅದನ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಇರತಕ್ಕಂತ ಒಂದು ಸಂಸ್ಥೆ ಇಡಿ. ಈ ಸಂಸ್ಥೆ ಅಕ್ಯೂಸ್ ಅಂದ್ರೆ ಫ್ರೆಂಡ್ಸ್ ಆರೋಪ ಆರೋಪ ಮಾಡೋದು, ಕಂಪ್ಲೇಂಟ್ ಮಾಡೋದು. ತಸ್ಮ್ಯಾಕ್ ತಸ್ಮ್ಯಾಕ್ ಅಂತಂದ್ರೆ ತಮಿಳ್ನಾಡಿನ ಒಂದು ಕಂಪನಿ ಫ್ರೆಂಡ್ಸ್. ತಮಿಳ್ನಾಡು ಗೌರ್ಮೆಂಟ್ ಏನಿದೆ, ಆ ಗೌರ್ಮೆಂಟ್ ನಡೆಸ್ತಾ ಇರ್ತಕ್ಕಂತ ಒಂದು ಕಂಪನಿ. ಸೊ ಇಡಿ ಈ ಕಂಪನಿ ಮೇಲೆ ಕಂಪ್ಲೇಂಟ್ ಮಾಡಿದೆ, ಅಕ್ಯೂಸ್ ಮಾಡಿದೆ. ಏನಂತ? ಆಫ್ ಕ್ರಿಯೇಟಿಂಗ್ ಹರ್ಡಲ್ಸ್. ಕ್ರಿಯೇಟ್ ಅಂತಂದ್ರೆ ಸೃಷ್ಟಿ ಮಾಡು, ಹರ್ಡಲ್ಸ್ ಅಂತಂದ್ರೆ ಅಡೆತಡೆಗಳು ಫ್ರೆಂಡ್ಸ್. ಅಡೆಚಣೆಗಳಿಗೆ ಇಂಗ್ಲಿಷ್ ನಲ್ಲಿ ಹರ್ಡಲ್ಸ್ ಅಂತ ಕರಿತೀವಿ. ಸೊ ಈ ತಸ್ಮ್ಯಾಕ್ ಅನ್ನುವಂತ ಸಂಸ್ಥೆ ಅಡೆತಡೆಗಳನ್ನ ಸೃಷ್ಟಿ ಮಾಡ್ತಾ ಇದೆ ಅಂತ ಇಡಿ ಆರೋಪ ಮಾಡಿದೆ, ಅಕ್ಯೂಸ್ ಮಾಡಿದೆ. ಯಾವ ವಿಷಯದಲ್ಲಿ? ಇನ್ವೆಸ್ಟಿಗೇಷನ್ ಅಂದ್ರೆ ವಿಚಾರಣೆ. ಇಡಿ ಕೆಲಸನೇ ಇನ್ವೆಸ್ಟಿಗೇಷನ್ ಮಾಡೋದು. ಅಂದ್ರೆ ನಲ್ಲಿ ವಿಚಾರಣೆಯಲ್ಲಿ ಹರ್ಡಲ್ಸ್ ಅನ್ನ, ಅಡೆಚಡೆಗಳನ್ನ ಕ್ರಿಯೇಟ್ ಮಾಡ್ತಾ ಇದೆ. ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್? ಇಂಟು ಮನಿ ಲ್ಯಾಂಡರಿಂಗ್ ಚಾರ್ಜಸ್. ಫ್ರೆಂಡ್ಸ್, ಮನಿ ಲ್ಯಾಂಡರಿಂಗ್ ತುಂಬಾ ಇಂಪಾರ್ಟೆಂಟ್ ವರ್ಡ್. ಮನಿ ಲ್ಯಾಂಡರಿಂಗ್ ಅಂತಂದ್ರೆ ಕಾಳಧನ. ಅಂದ್ರೆ ಯಾವುದೇ ಟ್ಯಾಕ್ಸ್ ಕಟ್ಟದೆ, ಗೌರ್ಮೆಂಟ್ಗೆ ಯಾವುದೇ ಟ್ಯಾಕ್ಸ್ ಅನ್ನ ಕೊಡದೆ ನಾವು ದುಡ್ಡು ಸಂಪಾದನೆ ಮಾಡಿ ಮನೆಯಲ್ಲಿ ಅದನ್ನ ಕೂಡಿಟ್ರೆ ಅದಕ್ಕೆ ಫ್ರೆಂಡ್ಸ್ ಇಂಗ್ಲಿಷ್ ನಲ್ಲಿ ಮನಿ ಲ್ಯಾಂಡರಿಂಗ್ ಅಂತ ಕರಿತೀವಿ. ಗೌರ್ಮೆಂಟ್ಗೆ ಟ್ಯಾಕ್ಸ್ ಪೇ ಮಾಡದೆ ದುಡ್ಡು ಸಂಪಾದನೆ ಮಾಡುವಂತಹ ಅಫೆನ್ಸ್ ಏನಿದೆ, ಪ್ರಕ್ರಿಯೆ ಏನಿದೆ, ಅದಕ್ಕೆ ಇಂಗ್ಲಿಷ್ ನಲ್ಲಿ ಮನಿ ಲ್ಯಾಂಡರಿಂಗ್ ಅಂತ ಕರಿತೀವಿ. ಸೊ ಮನಿ ಲ್ಯಾಂಡರಿಂಗ್ ಚಾರ್ಜಸ್ ತಸ್ಮ್ಯಾಕ್ ಕಂಪನಿಯ ವಿರುದ್ಧ ಬುಕ್ ಆಗಿದೆ. ಸೊ ಇಡಿ ಕೆಲಸ ಏನೀಗ? ಇನ್ವೆಸ್ಟಿಗೇಷನ್ ಮಾಡೋದು. ಬಟ್ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಹೊರಟಾಗ ಈ ತಸ್ಮ್ಯಾಕ್ ಅನ್ನುವಂತ ತಮಿಳುನಾಡಿನ ಒಂದು ಕಂಪನಿ ಅನೇಕ ಹರ್ಡರ್ಸ್ ಗಳನ್ನ, ಚಡೆಗಳನ್ನ, ಅಡೆತಡೆಗಳನ್ನ ಕ್ರಿಯೇಟ್ ಮಾಡ್ತಾ ಇದೆ ಅಂತ ಅಕ್ಯೂಸ್ ಇಡಿ ಆರೋಪ ಮಾಡಿದೆ. ನೆಕ್ಸ್ಟ್ ಹೆಡ್ಲೈನ್, ಇಂಡಿಯಾ ಚೀನಾ ಮಸ್ಟ್ ಅಂತಂದ್ರೆ ಫ್ರೆಂಡ್ಸ್ ಅದೊಂದು ಹೆಲ್ಪಿಂಗ್ ವರ್ಬು. ಮಾಡಲೇಬೇಕು ಅನ್ನುವಂತ ಸಂದರ್ಭದಲ್ಲಿ ಬಳಸ್ತಕ್ಕಂತ ಒಂದು ಟೆನ್ಸ್, ಒಂದು ಹೆಲ್ಪಿಂಗ್ ವರ್ಬ್. ನಾನು ಹೋಗ್ಲೇಬೇಕು, ಐ ಮಸ್ಟ್ ಗೋ. ನಾನು ಕಲಿಲೇಬೇಕು, ಐ ಮಸ್ಟ್ ಲರ್ನ್ ಇಂಗ್ಲಿಷ್. ಓಕೆ. ಸ್ಟ್ರೆಂಥನ್ ಅಂತಂದ್ರೆ ಫ್ರೆಂಡ್ಸ್ ಬಲಪಡಿಸು, ಬಲವರ್ಧಿಸು ಅನ್ನುವಂತ ಅರ್ಥ ಬರುತ್ತೆ. ಟೈಸ್ ಅಂತಂದ್ರೆ ಸಂಬಂಧಗಳು. ಇಂಡಿಯಾ ಮತ್ತೆ ಚೀನಾ ದೇಶದ ನಡುವೆ ಇರತಕ್ಕಂತ ಸಂಬಂಧಕ್ಕೆ ಟೈಸ್ ಅಂತ ಕರಿತೀವಿ. ಒಂದು ದೇಶ ಮತ್ತೊಂದು ದೇಶದ ನಡುವೆ ಇರತಕ್ಕಂತ ಸಂಬಂಧಕ್ಕೆ ಟೈಸ್ ಅಂತ ಕರಿತೀವಿ. ಇನ್ ಅಂದ್ರೆ ನಲ್ಲಿ. ಡ್ರ್ಯಾಗನ್ ಎಲಿಫೆಂಟ್ ಟ್ಯಾಂಗೋ ಅಂದ್ರೆ ಇದೊಂದು ಫ್ರೇಸ್ ಫ್ರೆಂಡ್ಸ್, ಒಂದು ಟರ್ಮು. ಡ್ರ್ಯಾಗನ್ ಅನ್ನುವುದು ಚೀನಾದ ನ್ಯಾಷನಲ್ ಅನಿಮಲ್. ಎಲಿಫೆಂಟ್ ಅನ್ನೋದು ಭಾರತ ದೇಶದ ರಾಷ್ಟ್ರೀಯ ಪ್ರಾಣಿ, ನ್ಯಾಷನಲ್ ಅನಿಮಲ್. ಓಕೆ. ಸೊ ಚೀನಾ ಮತ್ತು ಭಾರತದ ನಡುವಿನ ಸಂಬಂಧಕ್ಕೆ ಒಂದು ಒಂದು ಫ್ರೇಸ್ ರೀತಿ ಇದನ್ನ ಬಳಸಿದ್ದಾರೆ, ಒಂದು ಟರ್ಮ್ ರೀತಿ, ಟ್ಯಾಂಗೋ ಅಂತ. ಸಿ ಜಿನ್ಪಿಂಗ್, ಚೀನಾ ದೇಶದ ಅಧ್ಯಕ್ಷ, ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಭಾರತ ಮತ್ತು ಚೀನಾ ಮಸ್ಟ್ ಸ್ಟ್ರೆಂಥನ್, ಬಲಪಡಿಸಲೇಬೇಕು ಟೈಸ್, ಸಂಬಂಧವನ್ನ. ಇನ್ ಡ್ರ್ಯಾಗನ್ ಎಲಿಫೆಂಟ್ ಟ್ಯಾಂಗೋ. ಫ್ರೆಂಡ್ಸ್, ಕಡೆಯ ಹೆಡ್ಲೈನ್, ಶಾಕ್ ಅಂದ್ರೆ ಗೊತ್ತಲ್ಲ, ಗಾಬರಿ ಪಡಿಸು. ಅವರ್ ಅಂದ್ರೆ ಫ್ರೆಂಡ್ಸ್ ಪ್ರನೌನು ನಮ್ಮ. ಇದು ನಮ್ಮ ಮನೆ, ಇಟ್ ಈಸ್ ಅವರ್ ಹೌಸ್. ಕನ್ಸೈನ್ಸ್ ಅಂತಂದ್ರೆ ಫ್ರೆಂಡ್ಸ್ ಕಾನ್ಶಿಯಸ್ನೆಸ್, ಅಂದ್ರೆ ಆತ್ಮಸಾಕ್ಷಿ. ಪ್ರತಿಯೊಬ್ಬರಲ್ಲೂ ಕನ್ಸೈನ್ಸ್, ಆತ್ಮಸಾಕ್ಷಿ ಅಂತ ಇರುತ್ತೆ. ಅವರ್ ಆತ್ಮಸಾಕ್ಷಿ ಶಾಕ್ಸ್, ಚಕಿತಗೊಂಡಿದೆ. ಸುಪ್ರೀಂ ಕೋರ್ಟ್ ಈ ರೀತಿ ಹೇಳಿಕೆ ಕೊಟ್ಟಿರೋದು. ಸುಪ್ರೀಂ ಕೋರ್ಟ್ ಸ್ಲಾಮ್ಸ್ ಅಂದ್ರೆ ಟೀಕಿಸೋದು, ನಿರ್ದಯವಾಗಿ ಟೀಕಿಸೋದು. ಸ್ಲಾಮ್ಸ್. ಈಗ ಸುಪ್ರೀಂ ಕೋರ್ಟ್ ಯಾರನ್ನ ಟೀಕಿಸಿದೆ ಅಂತಂದ್ರೆ ಯುಪಿ ಗವರ್ಮೆಂಟ್, ಉತ್ತರ ಪ್ರದೇಶದ ಗವರ್ಮೆಂಟ್ ಅನ್ನ. ಯಾವ ವಿಷಯಕ್ಕೆ? ಡೆವಲಪ್ಮೆಂಟ್ ಬಾಡಿ. ಯುಪಿ ಗವರ್ನಮೆಂಟ್ ಅಲ್ಲಿ ಇರ್ತಕ್ಕಂತ ಒಂದು ಡೆವಲಪ್ಮೆಂಟ್ ಬಾಡಿ, ಒಂದು ಸಂಸ್ಥೆ, ಓವರ್ ಡೆಮಾಲಿಷನ್ಸ್ ಇನ್ ಪ್ರಯಾಗ್ರಾಜ್. ಫ್ರೆಂಡ್ಸ್, ಈ ಸಂಸ್ಥೆ ಏನಿದೆ ಪ್ರಯಾಗ್ರಾಜ್ ನಲ್ಲಿ ಅಕ್ರಮವಾಗಿ ಫುಟ್ಪಾತ್ ಅಲ್ಲಿ ಮತ್ತೆ ಗೌರ್ಮೆಂಟ್ ಸ್ಥಳಗಳಲ್ಲಿ ಬಿಲ್ಡಿಂಗ್ ಗಳು ಕಟ್ಕೊಂಡಿದಾರಲ್ಲ, ಅವರ ಬಿಲ್ಡಿಂಗ್ ಗಳನ್ನ
ಯಾವುದೇ ನೋಟಿಸ್ ಇಲ್ಲದೆ, ಯಾವುದೇ ಒಂದು ವಾರ್ನಿಂಗ್ ಇಲ್ಲದೆ ಉರುಳಿಸ್ತಾ ಇದೆ. ಡೆಮಾಲಿಷನ್ ಅಂತಂದ್ರೆ ಉರುಳಿಸು. ಇದನ್ನ ಅಬ್ಸರ್ವ್ ಮಾಡಿದಂತಹ ಸುಪ್ರೀಂ ಕೋರ್ಟ್ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದೆ. ಸ್ಲ್ಯಾಮ್ಸ್ ಅಂದ್ರೆ ಟೀಕೆ ಮಾಡು ಫ್ರೆಂಡ್ಸ್. ಫ್ರೆಂಡ್ಸ್, ಈ ರೀತಿ ಕನ್ನಡದ ಮೂಲಕ ಇಂಗ್ಲಿಷ್ ಭಾಷೆಯನ್ನ ಕಲಿಯೋದಕ್ಕೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್.